ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಕ್ಚುಲಿ ಒಂದು ವಿಚಾರವಾಗಿ ನಾನು ತುಂಬಾನೇ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಇದ್ರೆ ಅಥವಾ ಹೊಸದಾಗಿ ಮದುವೆ ಆಗಿರೋರಿದ್ರೆ ಆಕ್ಚುಲಿ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ 2-3 hours ಬ್ಯಾಕ್ ನಾನೊಂದು ಸೆಷನ್ ಮಾಡಬೇಕಾದ್ರೆ ಒಂದು ಪರ್ಸನ್ ಅಂದ್ರೆ ಒಂದು ಹುಡುಗಿ ಬಂದು ನನ್ನ ಲೈಫಲ್ಲಿ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ನನ್ನ ಮನೆಯವರಲ್ಲಿ ಇದನ್ನ ಹೇಳೋದಿಕ್ಕಾಗಲ್ಲ, ಶೇರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ, ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಹೇಳಿ ಯಾವ ತರ ನಾವು ಪ್ರಾಬ್ಲಮ್ಸ್ ಇಂದ ಆಚೆಗೆ ಬರೋದು ಅಂತೆಲ್ಲ ಹೇಳ್ಕೊಂಡಿದ್ರು. ನಿಜವಾಗ್ಲೂ ಅದನ್ನ ಕೇಳಿದಾಗ ಐ ಫೀಲ್ ವೆರಿ ಬ್ಯಾಡ್ ಟು ಹರ್. ಯಾಕೆಂತ ಅಂದ್ರೆ ನೋಡಿ, ನಿಮ್ಮ ಮನೆ ಮಕ್ಕಳಿಗೆ ಏನು ಆಗ್ತಾ ಇದೆ, ಹರಾಸ್ಮೆಂಟ್ ಆಗಿರ್ಬೋದು, ಸೆಕ್ಸುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಯಾರಿಂದ ಆಗ್ತಾ ಇದೆ, ಎಲ್ಲ ಆಗ್ತಿದೆ, ಅದು ಸ್ವಂತ ಮನೆಯಲ್ಲಿ ಆಗ್ತಿದ್ಯಾ ಅಥವಾ ಹೊರ್ಗಡೆ ಇರೋರಿಂದ ಆಗ್ತಾ ಇದೆಯಾ, ಅದನ್ನ ನಿಮ್ಮ ಮಕ್ಕಳ ಹತ್ರ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಓಕೆ, ಸೊ ತುಂಬಾ ಚಿಕ್ಕ ಏಜ್ ಅಲ್ಲಿ ಆ ಒಂದು ವ್ಯಕ್ತಿಗೆ ಟ್ರಾಮಾ ಆಗಿದೆ. ಇವತ್ತು ಅವ್ರಿಗೆ ಮದ್ವೆ ಆಗಿ ಅವ್ರ ಹಸ್ಬೆಂಡ್ ವೈಫ್ ಮಧ್ಯೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಿಲ್ಲ, ಬಟ್ ಸ್ಟಿಲ್ ಅವ್ರ ಲೈಫಲ್ಲಿ ಏನ್ ಫೇಸ್ ಮಾಡಿದ್ದಾರೆ ಚೈಲ್ಡ್ಹುಡ್ ಟ್ರಾಮಾ ಇಂದ ಅವರವರ ಒಂದು ಹಸ್ಬೆಂಡ್ ಜೊತೆಗೆ ಸೇರೋದಿಕ್ ಆಗ್ತಾ ಇಲ್ಲ. ಬಿಕಾಸ್ ಅವರನ್ನಲ್ಲಿ ಆಗಿರುವಂತ ಚೈಲ್ಡ್ಹುಡ್ ಟ್ರಾಮಾ ಇಂದ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಮನೆಯಲ್ಲಿ ಏನ್ ನಡೀತಾ ಇದೆ, ಮಗುಗೆ ಏನ್ ಆಗ್ತಿದೆ ಅಂತ ನಾವು ತಿಳ್ಕೊತಾ ಇಲ್ಲ ಅಂತ ಅಂದ್ರೆ ಒಂದು ಮಗುಗೆ ಜನ್ಮ ಕೊಟ್ಟಿರೋದು ವೇಸ್ಟ್ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ಚಿಕ್ಕಪ್ಪನಿಂದ ಅಪ್ಪನಿಂದ ಸಮ್ಟೈಮ್ಸ್ ಸೆಕ್ಸುವಲ್ ಹರಾಸ್ಮೆಂಟ್ ಆಗ್ತಿರತ್ತೆ. ಅದನ್ನ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಹೇಳ್ಕೊತಿದ್ದಾರೆ ಅಂದ್ರೆ ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡಿ. ಯಾವ್ದೋ ಒಬ್ಬ ವ್ಯಕ್ತಿನ ಮೆಚ್ಚಿಸಕ್ಕೋಸ್ಕರ ಅಥವಾ ಅವರು ನಮ್ಮ ಲೈಫಲ್ಲಿ ಬೇಕು ಅಂತ ಹೇಳ್ಬಿಟ್ಟು ನೀವು ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಇದು ಹೇಳಿದ್ರೆ ಮನ್ಸ್ಗಳು ಅಥವಾ ಸಂಬಂಧಗಳು ಹಾಳಾಗ್ಬಿಡುತ್ತೆ ಅಂತ ಹೇಳಿ ನಿಮ್ಮ ಮಕ್ಕಳನ್ನ ನೀವು ಕುಗ್ಗಿಸ್ತಾ ಇದ್ದೀರಾ. ದಯವಿಟ್ಟು ಈ ತರ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಸ್ವಂತ ಚಿಕ್ಕಪ್ಪನಿಂದ ಸೆಕ್ಸುವಲ್ ಹರಾಸ್ಮೆಂಟ್ ಆಗ್ತಿದೆ ಒಂದು ಹುಡುಗಿಗೆ ಚಿಕ್ಕ ಏಜ್ ಇಂದ, ಅದು ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ, ಬಿಡೋದಿಕ್ ಆಗ್ತಿಲ್ಲ ಅಂತ ನಿಮ್ಮ ಹತ್ರ ಬಂದು ಹೇಳ್ಕೊತಿದ್ದಾರೆ ಅಂದ್ರೆ ನೀವ್ ಯಾಕೆ ಆ ಒಂದು ಗೋಮುಖ ವ್ಯಾಘ್ರಗಳನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಸೊ ನೀವು ಒಂದು ಸೆಕ್ಯೂರಿಟಿ ಕೊಡಕ್ ಆಗಿಲ್ಲ ನಿಮ್ಮ ಫ್ಯಾಮಿಲಿಗೆ, ಒಂದು ಮಗುಗೆ ಅಂದ್ರೆ ನೀವ್ ಯಾವ ತರ ಸೀಮೆ ತಂದೆ ತಾಯಿಗಳು? ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ಸತಿ ನಡೀತಾ ಇರುತ್ತೆ. ಅದನ್ನ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ವಿ ಆರ್ ಸಪೋರ್ಟಿಂಗ್ ದೆಮ್. ಓಕೆ, ಸೊ ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಆತರ ವ್ಯಕ್ತಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆ ಪ್ರತಿ ಸತಿನೂ ಈ ರೀತಿ ಹರಾಸ್ಮೆಂಟ್ ಆದಾಗ ನಾವ್ ಯಾಕೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಫಸ್ಟ್ ಕೇಳ್ಕೊಳ್ಳಿ. ಓಕೆ, ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ತರ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವರು ಬೆಳೀತಾ ಅವರ ಒಂದು ದಾಂಪತ್ಯ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ ಅವರು ಯಾರ ಮೇಲೂ ನಂಬಿಕೆ ಬರಲ್ಲ, ಅವ್ರಿಗೆ ಸೆಕ್ಸುಯಾಲಿಟಿ ಮೇಲೆ ನಂಬಿಕೆ ಇರೋದಿಲ್ಲ, ಒಂದು ಫ್ಯಾಮಿಲಿ ಮೇಲೆ ನಂಬಿಕೆ ಇರೋದಿಲ್ಲ, ಅಪ್ಪ ಅಮ್ಮನ ಮೇಲೆ ನಂಬಿಕೆ ಹೊರಟೋಗುತ್ತೆ, ಗಂಡನ ಮೇಲೆ ಇದು ಹೊರಟೋಗುತ್ತೆ. ಸೊ ಈ ರೀತಿ ಒಂದು ಮಗು ಆಗ್ತಿದೆ ಅಂದ್ರೆ ನೀವ್ ಯಾಕೆ ಅದನ್ನ ಸಹಿಸ್ಕೋತಾ ಇದ್ದೀರಾ? ಯು ಹ್ಯಾವ್ ಟು ಬ್ರೇಕ್ ದಿಸ್ ಜನರೇಷನಲ್ ಕರ್ಸ್. ಓಕೆ, ಸೊ ಯಾರ್ದೋ ಒಂದು ವ್ಯಕ್ತಿನ ನೀವು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಸ್ವಂತ ಮಕ್ಕಳಿಗೆ ಈ ರೀತಿ ಆಗ್ತಾ ಇರೋದನ್ನ ನೀವ್ ಯಾಕೆ ಯಾರ ಹತ್ರನೂ ಹೇಳ್ಕೊಳಕಾಗದೆ ಮುಜುಗರ ಏನಕ್ಕೆ ಪಡ್ತಾ ಇದ್ದೀರಾ? ಮುಜುಗರ ನಿಮ್ಮ ಮಗ್ಳಿಗೆ ಈ ತರ ಆಗಿದೆ ಅಂತ ಪಡಬಾರ್ದು. ಯಾರಿಂದ ಆಗಿದೆ ಅವ್ರ ಫ್ಯಾಮಿಲಿಗೆ ಮುಜುಗರ ನೀವು ಪಡಿಸ್ಬೇಕು. ಸೊ ನಿಮ್ಮ ಮಗುನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂದ್ರೆ ದಟ್ ಈಸ್ ಆಕ್ಚುಲಿ ನಾಟ್ ರೈಟ್. ಓಕೆ, ಸೊ ಇದನ್ನ ಒಂದು ಪರ್ಸನ್ ಬಂದು ಹೇಳಿದಾಗ ಐ ಫೀಲ್ ವೆರಿ ಬ್ಯಾಡ್. ಓಕೆ, ಸೊ ಈ ರೀತಿ ತುಂಬಾ ಸತಿ ಪ್ರತಿಯೊಬ್ರು ಲೈಫಲ್ಲೂ ನಡೀತಾನೆ ಇರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಲೈಕ್ ಅವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ, ಅವ್ರಿಗೆ ಸೆಕ್ಯೂರಿಟಿ ಕೊಡಿ. ಸೊ ಅದನ್ನ ಬಿಟ್ಟು ನೀವು ಯಾರ ಹತ್ರನೂ ಇದನ್ನ ಹೇಳಕ್ ಹೋಗ್ಬೇಡ, ಮಾನಮರ್ಯಾದೆ ಹೋಗುತ್ತೆ ಅಥವಾ ಸಂಬಂಧಗಳು ಹಾಳಾಗತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ತರ ವ್ಯಕ್ತಿಗಳನ್ನ ನೀವು ಪ್ರಮೋಟ್ ಮಾಡ್ತಾ ಇದ್ರ. ಇನ್ನೂ ಜಾಸ್ತಿ ಬೇರೊಬ್ರಿಗೆ ಮಾಡಿ, ನಮ್ಮ ಮಕ್ಕಳು ಮಾಡೋದಲ್ಲದೆ ಬೇರೊಬ್ರಿಗೂ ಅವ್ರು ಅದನ್ನೇ ಮಾಡ್ತಾರೆ. ಓಕೆ, ಯು ಶುಡ್ ನಾಟ್ ಪ್ರೊಟೆಕ್ಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಓಕೆ, ಅವ್ರು ಯಾರೇ ಆಗಿರ್ಲಿ, ವೆದರ್ ಇಟ್ಸ್ ಅ ಫಾದರ್, ಇಟ್ಸ್ ಎವ್ರಿವನ್, ಯಾರೇ ಆಗಿರ್ಲಿ, ಯು ಶುಡ್ ನೆವರ್ ಎವರ್ ಎವರ್ ಗೆಟ್ ಲೈಕ್ ಅದನ್ನ ಆಗ್ತಿದೆ ಆಗಿರೋರ್ಗೆ ಅದು ಅನ್ವಯಿಸುತ್ತೆ. ಓಕೆ, ಸೊ ನಿಜವಾಗ್ಲೂ ಇದನ್ನ ನಾನು ಕೇಳಿದಾಗ ಸ್ವಂತ ಚಿಕ್ಕಪ್ಪನಿಂದ ಈ ತರ ಹ್ಯಾರಾಸ್ಮೆಂಟ್ ಆಗ್ತಿದೆ ಅಂದ್ರೆ ಏನಕ್ಕೆ ಅವ್ರ ಫ್ಯಾಮಿಲಿಯಲ್ಲಿ ಇಷ್ಟು ವರ್ಷಗಳ ಕಾಲ ಅವ್ರನ್ನ ಈಗಲೂ ಬರ ಮಾಡ್ಕೋತಾ ಇದ್ದಾರೆ ಮನೆಗೆ?
ಆ ಹುಡುಗಿ ಪ್ರತಿ ಸತಿನೂ ಈ ತರ ಘಟನೆ ಆಗ್ತಾ ಇದೆ ಅಂತ ಅವ್ರ ತಾಯಿಗೆ ಹೇಳಿದಾಗ ಅವ್ರ ತಾಯಿ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಇದನ್ನ ಹೇಳಕ್ ಹೋಗ್ಬೇಡ, ಇಲ್ಲಿಗೆ ನಿಲ್ಸು, ಈ ರೀತಿ ಹೇಳಿ ಹೇಳಿ ಅವ್ರನ್ನ ಟ್ರಾಮಾಗ್ ತಂದ್ಬಿಟ್ಟಿದ್ದಾರೆ. ನೌ ಶಿ ಡಸಂಟ್ ಹ್ಯಾವ್ ದಟ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್. ಓಕೆ, ಒಂದು ಚೈಲ್ಡ್ಹುಡ್ ಟ್ರಾಮಾ ಆದಾಗ ಒಂದು ಮಗು ಯಾವ್ದೆಲ್ಲ ಪ್ರಾಬ್ಲಮ್ಸ್ಗಳು ಆಗತ್ತೆ ಮುಂದೆ ಫ್ಯೂಚರ್ಗೆ ಅನ್ನೋದನ್ನ ದಯವಿಟ್ಟು ನೀವು ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದ್ದೀರಾ ಅಂತ ಅಂದ್ರೆ ದಯವಿಟ್ಟು ನೀವು ಇದನ್ನ ನೋಡ್ಕೊಳ್ಳಿ. ನಿಮ್ಮ ಮಗು ಹತ್ರ ನೀವು ಮಾತಾಡಿ. ಇಟ್ ಡಸಂಟ್ ಮ್ಯಾಟರ್ ಆಫ್ ಏಜ್, ಎಷ್ಟೇ ಚಿಕ್ಕ ಏಜ್ ಆಗಿರ್ಲಿ, ಮಿಡ್ ಏಜ್ ಆಗಿರ್ಲಿ, ಅಡಲ್ಟ್ ಆಗಿರ್ಲಿ, ಅವ್ರ ಲೈಫಲ್ಲಿ ಏನ್ ಆಗ್ತಿದೆ, ಎಲ್ಲಿಂದ ಹರಾಸ್ಮೆಂಟ್ ಆಗ್ತಿದೆ ಅದನ್ನ ತಿಳ್ಕೊಂಡು ಅದಕ್ಕೆ ನೀವು ಪ್ರೊಟೆಕ್ಷನ್ ನ ಕೊಡೋದನ್ನ ನೀವು ಕಲ್ತ್ಕೋಬೇಕು ತಂದೆ ತಾಯಿಗಳು. ಓಕೆ, ಸೊ ಯಾವ್ದೋ ಒಂದು ವ್ಯಕ್ತಿಯಿಂದ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನನ್ನ ಮಗ್ಳಿಗೆ ಹಿಂಗಾಯ್ತಂತೆ ಹಂಗಾಯ್ತಂತೆ, ನೀವ್ ಯಾಕೆ ಬೇರೆಯವ್ರ ಮಾತಿಗೆ ಮೆಚ್ಚಿಸಕ್ ಹೋಗಿ ನಿಮ್ಮ ಮಗು ಪ್ರಾಣ ಕಳ್ಕೊಂಡ್ರೆ ಏನ್ ಮಾಡ್ತೀರಾ? ಓಕೆ, ಸೊ ನಾವು ಈ ರೀತಿ ಒಂದು ಜನರೇಷನ್ ಅಲ್ಲಿ ಇದೀವಿ ಅಂತ ಅಂದ್ರೆ ನಾವು ಅದನ್ನ ಬೆಂಬಲಿಸಬಾರ್ದು. ಅದಕ್ಕೆ ನಾವು ಯಾವ ತರ ಆಕ್ಷನ್ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಮ್ಮ ಮಕ್ಕಳ ಹತ್ರ ಫಸ್ಟ್ ಮಾತಾಡಿ. ಓಕೆ, ಲೈಕ್ ಏನ್ ಆಗ್ತಾ ಇದೆ, ಅವ್ರ ಸುತ್ತಮುತ್ತ ಏನ್ ನಡೀತಾ ಇದೆ ಎಲ್ಲಾನು ನೀವು ತಿಳ್ಕೊಳ್ಳಿ, ಅಪ್ಡೇಟ್ಸ್ ತಿಳ್ಕೊಳ್ಳಿ. ಅವ್ರು ಹೇಳ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಅಟ್ಲೀಸ್ಟ್ ನೀವು ಕೇಳೋ ಕರ್ತವ್ಯ ಆದ್ರೂ ಮಾಡಿ. ಸೊ ಏನೋ ಹೇಳ್ದೆ ಕೇಳ್ದೆ ಅವ್ರನ್ನ ನೀವು ಕಂಟ್ರೋಲ್ ಮಾಡ್ತಾ ಬಂದಾಗ ಡೆಫಿನೆಟ್ಲಿ ಅವ್ರ ಮದ್ವೆ ಆಗುವಾಗ ಅವ್ರ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಾಗತ್ತೆ. ಅದನ್ನ ನೀವು ಅವಾಗ ತಿಳ್ಕೊಳ್ಳೋಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿರುತ್ತೆ. ಓಕೆ, ಈ ತರ ಒಂದು ಮಗುಗೆ ಟ್ರಾಮಾ ಚಿಕ್ಕ ಏಜ್ ಇಂದಾನೆ ಆಗಿದೆ ಅಂದ್ರೆ ಅವರು ದೊಡ್ಡವ್ರು ಆದ್ಮೇಲೂ ಕೂಡ ಅವ್ರಿಗೆ ಯಾರ ಮೇಲೂ ನಂಬಿಕೆ ಬರಲ್ಲ. ಇವನ್ ಅವರು ಎಷ್ಟೇ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಲಿ, ಹಸ್ಬೆಂಡ್ ಆಗಿರ್ಲಿ, ವೈಫ್ ಆಗಿರ್ಲಿ, ಯಾರ ಮೇಲೂ ಇಂಥ ಒಂದು ಪ್ರಾಬ್ಲಮ್ಸ್ ಆಗಿರೋ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಯಾರ ಮೇಲೂ ನಂಬಿಕೆ ಬರಲ್ಲ. ಓಕೆ, ಸೊ ಮುಂದೆ ಯಾವ ತರ ನೀವು ಎಕ್ಸಾಂಪಲ್ ನ ಸೆಟ್ ಮಾಡ್ತಾ ಇದ್ರ ನಿಮ್ಮ ಮಕ್ಕಳಿಗೆ ಅನ್ನೋದನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಸೊ ಇದು ಎಲ್ಲಾರ ಮನೆಯ ಕತೆಗಳು ಆಗ್ತಾ ಇದೆ. ಡೇ ಬೈ ಡೇ ಈ ತರದೊಂದು ಕೇಸು ಡೈಲಿ 5 to 6 ಬರ್ತಾ ಇದೆ. ಈ ತರ ಟ್ರಾಮಾ ಆಗ್ತಾ ಇದೆ, ಈ ತರ ಹರಾಸ್ಮೆಂಟ್ ಆಗ್ತಿದೆ, ಸೆಕ್ಸುಯಲಿ ನಮ್ಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ನಾವು ಈ ತರ ಪ್ರಾಬ್ಲಮ್ಸ್ ಇಂದ ನನ್ಗೆ ಯಾವ್ದ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಸೊ ಐ ಫೀಲ್ ವೆರಿ ಸುಸೈಡಿಕಲ್ ಎನರ್ಜಿ, ಇದೆಲ್ಲ ಅನಿಸ್ತಾ ಇರುತ್ತೆ. ಓಕೆ, ಬಿಕಾಸ್ ಅವ್ರು ಅದನ್ನ ಕಂಟ್ರೋಲ್ ಮಾಡಿ ಎಮೋಷನ್ಸ್ ನ, ಒಬ್ಬ ವ್ಯಕ್ತಿ ಎಮೋಷನ್ಸ್ ನ ಹೊರಗೆ ಹಾಕಿಲ್ಲ ಅಂದ್ರೆ ಅವ್ರು ಎಷ್ಟು ಒಂದು ಡಿಪ್ರೆಷನ್ಗೆ ಹೋಗ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಪೇರೆಂಟ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಹೇಳ್ಬೇಕು ಅನ್ಸ್ತು ಹೇಳ್ತಾ ಇದೀನಿ. ಯಾಕೆಂತ ಅಂದ್ರೆ ಇದು ಸಣ್ಣ ವಿಚಾರ ಅಂತ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ರ, ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಓಕೆ, ಸೊ ಅಸ್ಯೂಮ್ ಯಾವುದೋ ಒಂದು ಪರ್ಸನ್ ಬಂದು ನಿಮ್ಮ ಪ್ರೈವೇಟ್ ಪಾರ್ಟ್ ನ ಮುಟ್ತಾ ಇದಾರೆ ವಿತೌಟ್ ಕನ್ಸೆಂಟ್ ಅಂತ ಅಂದ್ರೆ ಒಂದು ಮಗುಗೆ, ಆ ಮಗುಗೆ ಎಷ್ಟು ನೊಂದಿರುತ್ತೆ, ಎಷ್ಟು ಡಿಪ್ರೆಷನ್ ಅಲ್ಲಿ ಇರುತ್ತೆ ಅನ್ನೋದನ್ನ ನೀವು ಗಮನ ಇಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡಿ. ಡೋಂಟ್ ಹೆಸಿಟೇಟ್. ಇದನ್ನ ನೀವು ಹೆಸಿಟೇಷನ್ ಮಾಡೋದಾಗಿರ್ಲಿ, ಶೈ ಮಾಡೋದಾಗಿರ್ಲಿ ಮಾಡಕ್ ಹೋಗ್ಬೇಡಿ. ಯಾರಿಂದ ಆಗ್ತಿದೆ ಅವ್ರನ್ನ ನೀವು ಒದ್ದು ಆಚೆಗೆ ಹಾಕೋಬೇಕು. ಈ ತರ ಬಂದು ನಿಮ್ಮ ಮಗು ನಿಮ್ಮ ಹತ್ರ ಹೇಳ್ತಿದೆ ಅಂದ್ರೆ ಅದು ಬಿಟ್ರು ನೀವು ಕಂಟ್ರೋಲ್ ಮಾಡಿ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಅವ್ರನ್ನ ನೀವು ಪ್ರಮೋಟ್ ಮಾಡ್ತಾ ಇದ್ರ. ಇವತ್ತು ಇದು ನಿಮ್ಮ ಮಕ್ಳಿಗಾಗಿದೆ, ಮುಂದೆ ನಾಳೆ ಬೇರೆಯವ್ರ ಮಕ್ಳಿಗೆ ಆಗ್ತಿರುತ್ತೆ. ಓಕೆ, ಸೊ ಸ್ಟಾಪ್ ದಿಸ್. ಇವನ್ ಇದು ನನ್ನ ಚಾನಲ್ ಮುಖಾಂತರ ಇದು ಹೇಳಬೇಕು ಅಂತ ಅಂದ್ರೆ I don't support for this kind of a thing. If I give birth to my daughter or my son, ಈ ರೀತಿ ಪ್ರಾಬ್ಲಮ್ಸ್ ಆಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಐ ಸ್ಟ್ಯಾಂಡ್ ಬೈ ಹರ್. ಓಕೆ, ಇಟ್ ಡಸಂಟ್ ಮ್ಯಾಟರ್ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ಲಿ ಬಿಡ್ಲಿ, ನಾನು ಸಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓಕೆ, ಸೊ ನೀವು ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ, ವೆದರ್ ದೇ ಆರ್ ರಾಂಗ್ ಆರ್ ರೈಟ್, ಇಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ಪ್ರೊಟೆಕ್ಟ್ ಯುವರ್ ಚೈಲ್ಡ್ ಅಂತ ಹೇಳ್ತಾ, ಸೊ ಐ ಥಿಂಕ್ ವೆರಿ ಎಮೋಷನಲ್. ಯಾಕಂತಂದ್ರೆ ಈ ತರದೆಲ್ಲ ಆದಾಗ ಡೆಫಿನೆಟ್ಲಿ ಇದನ್ನ ನಾವು ಪ್ರಮೋಟ್ ಮಾಡಕ್ ಹೋಗ್ಬಾರ್ದು. ಓಕೆ, ದಿಸ್ ಇಸ್ ಯುವರ್ ಚೈಲ್ಡ್ಸ್ ಲೈಫ್. ಓಕೆ, ನಿಮ್ಮ ಮಕ್ಕಳದು ಭವಿಷ್ಯ ಇದೆ ಇದರಲ್ಲಿ. ಸೊ ಯು ಶುಡ್ ನಾಟ್ ನೆಗ್ಲೆಕ್ಟ್ ಇನ್ ಅ ವೆರಿ ಸ್ಮಾಲರ್ ವೇ. ಓಕೆ, ಇದು ಬಿಡು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ, ಅಥವಾ ಇದು ಬಿಡು ಬೈ ಚಾನ್ಸ್ ಆಗಿದೆ. ನೋ, ಅದು ಯಾವುದು ಬೈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಿಲ್ಲ, ಅಥವಾ ಚಾನ್ಸ್ ಇಂದ ಆಗ್ತಿಲ್ಲ, ಗೊತ್ತಿದ್ದೇ ಮಾಡ್ತಿರೋದು. ಓಕೆ, ಸೊ ಪ್ರೊಟೆಕ್ಟ್ ಯುವರ್ ಚೈಲ್ಡ್. ಓಕೆ, ಸೊ ಎಸ್ ಗೈಸ್, ಈಗ ಏಂಜಲ್ಸ್ ಗೈಡೆನ್ಸ್ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಲೈಕ್ ನಿಮ್ಮ ಲೈಫ್ ಅಲ್ಲಿ ಮುಂದೆ ಯಾವ ಒಂದು ಸಂದರ್ಭ ಬರ್ತಾ ಇದೆ,
ಅಥವಾ ನಿಮ್ಮ ಲೈಫಲ್ಲಿ ಕರಿಯರ್ಗೆ, ಲವ್ ಲೈಫ್ಗೆ ಏನ್ ಗೈಡೆನ್ಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಏಂಜಲ್ಸ್ ಅನ್ನೋದನ್ನ ನೋಡೋಣ. ಲೆಟ್ಸ್ ಬಿಗಿನ್. ವೇಟ್ ಅಂತ ಬರ್ತಾ ಇದೆ ಫಾರ್ ಕರಿಯರ್. ನಿಮ್ಮ ಕರಿಯರ್ ಲೈಫ್ಗೆ ವೇಟ್ ಅಂತ ಬರ್ತಾ ಇದೆ. ಅಂಡ್ ಲುಕ್ ಫಾರ್ ಅ ಸೈನ್. ಮತ್ತೆ ಇವಾಗ ರಿಲೇಶನ್ಶಿಪ್ಗೆ ನೋಡೋಣ. ಲೆಟ್ ಗೋ ಅಂತ ಬರ್ತಾ ಇದೆ. ಓಕೆ, ಅಂಡ್ ಎಸ್, ದೇರ್ ಈಸ್ ಅ ಎಸ್. ಓಕೆ, ಫಸ್ಟ್ ಕರಿಯರ್ ಲೈಫ್ಗೆ ಹೇಳೋದಾದ್ರೆ ನೋಡಿ, ಐ ಆಮ್ ಗೆಟಿಂಗ್ ಬ್ಯೂಟಿಫುಲ್ ಕಾರ್ಡ್ ವೇಟ್. ಎಲ್ಲೋ ಒಂದು ಕಡೆ ನಿಮ್ಗೆ ತುಂಬಾ ಪ್ಲಾನಿಂಗ್ ಇದೆ, ಈ ರೀತಿ ಮಾಡಿದ್ರೆ ನನ್ನ ಲೈಫ್ ಅಲ್ಲಿ ಕರಿಯರ್ ಅಲ್ಲಿ ಸಕ್ಸಸ್ ಆಗ್ತೀನಿ, ಬಿಸ್ನೆಸ್ ಇಂಪ್ರೂವ್ ಆಗತ್ತೆ ಅನ್ನೋದು ಏನ್ ಥಾಟ್ ಇದೆ ಅಲ್ವಾ, ಖಂಡಿತವಾಗ್ಲೂ ಅದರಿಂದ ನಿಮ್ಗೆ ಸಕ್ಸಸ್ ಸಿಗತ್ತೆ. ಬಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಇಂಪ್ಲಿಮೆಂಟ್ ದಟ್ ಎನರ್ಜಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ, ಬಿಸ್ನೆಸ್ ಸರಿ ನಡೀತಲ್ಲ ಅಂತ ಅನ್ಕೊಳ್ಳಿ. ಅದು ಬಿಟ್ಟು ನೀವು ಬೇರೆ ತರ ಯೋಚನೆ ಮಾಡಿ ಈ ತರ ಪ್ರಮೋಟ್ ಮಾಡ್ರೆ ಹೆಂಗೆ ಅಂತ ಹೇಳಿ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂದ್ರೆ, ಇನ್ವೆಸ್ಟ್ ಮಾಡಕ್ಕಿಂತ ಮುಂಚೆ ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಮೇ ಬಿ ನೀವು ಏನಿವಾಗ ಆಲ್ರೆಡಿ ಮಾಡಿದೀರಾ ಅದು ಸಾಕಾಗ್ತಾ ಇದೆ. ಓಕೆ, ಸೊ ವೇಟ್ ಅಂತ ಬರ್ತಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಯಾವಾಗಾದ್ರೂ ಫ್ಯೂಚರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ. ಇವಾಗ ಇಂಪ್ಲಿಮೆಂಟ್ ಮಾಡೋದು ಅದು ಅಷ್ಟು ನೆಸಸರಿ ಆಗಿ ಇಲ್ಲ. ಸೊ ಖಂಡಿತವಾಗ್ಲೂ ನೀವೇನ್ ಇನ್ವೆಸ್ಟ್ ಮಾಡಿದ್ರ ಅದ್ರಲ್ಲೇ ನೀವು ಮುಂದುವರ್ಸ್ಕೊಂಡು ಹೋಗಿ, ಜಾಸ್ತಿ ರಿಸ್ಕ್ ತಗೋಬೇಡಿ ಅಂತಾನು ಒಂದ್ ಕಡೆ ಬರ್ತಾ ಇದೆ. ಇನ್ನೊಂದು, ನಿಮ್ಮ ಕರಿಯರ್ ಲೈಫ್ಗೆ ಅಪಾರ್ಚುನಿಟೀಸ್ ಸಿಗುತ್ತೆ. ಸೊ ವೇಟ್ ಮಾಡಿ. ನೀವೇನಾದ್ರೂ ಪ್ರಮೋಷನ್ಗೆ ವೇಟ್ ಮಾಡ್ತಾ ಇದ್ದೀರಾ, ಅಯ್ಯೋ ಇಷ್ಟು ವರ್ಷಗಳಾಗ್ತಾ ಇದೆ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೀನಿ, ನನ್ಗಿಂತ ಹಿಂದೆ ಇರೋರಲ್ಲ ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ, ನಂಗೆ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಆ ಜಾಬ್ನ ಬಿಡ್ತಾ ಇದ್ದೀರಾ ಅಥವಾ ಬಿಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಲೈಕ್ ವೇಟ್ ಮಾಡಿ. ಓಕೆ, ನಿಮಗೆ ಪ್ರಮೋಷನ್ ಸಿಗುತ್ತೆ, ಸಕ್ಸಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಬಿಸ್ನೆಸ್ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಡೆಫಿನೆಟ್ಲಿ ನಿಮ್ಮ ಕರಿಯರ್ ಅಂಡ್ ಬಿಸ್ನೆಸ್ ಲೈಫ್ ಅಲ್ಲಿ ದೇರ್ ಈಸ್ ಅ ಹ್ಯೂಜ್ ಸಕ್ಸಸ್. ಓಕೆ, ಯು ಹ್ಯಾವ್ ಟು ಜಸ್ಟ್ ವೇಟ್. ಒಂದು ಡಿವೈನ್ ಟೈಮಿಂಗ್ ಇದೆ, ಆ ಟೈಮಿಂಗ್ ಅಲ್ಲಿ ಪ್ರತಿಯೊಂದು ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ದೇವರು, ಏಂಜಲ್ಸ್ ಹೇಳ್ತಿದ್ದಾರೆ. ಓಕೆ, ಲುಕ್ ಫಾರ್ ಎ ಸೈನ್. ಸೊ ಡೆಫಿನೆಟ್ಲಿ ದೇರ್ ಈಸ್ ಅ ಸೈನ್. ಓಕೆ, ನಿಮ್ಗೆ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಿರ್ಬೋದು, ಫೆದರ್ಸ್ ಕಾಣಿಸ್ತಿರ್ಬೋದು, ಬಟರ್ಫ್ಲೈಸ್ ನೋಡ್ತಿರ್ಬೋದು, ಅಥವಾ ನಿಮ್ಮ ಡ್ರೀಮ್ಸ್ ಅಲ್ಲಿ ನೀವು ನಿಮ್ಮ ಒಂದು ಪ್ಲಾನಿಂಗ್ ಬಗ್ಗೆ ಅದನ್ನ ರಿಲೇಟೆಡ್ ಆಗಿ ನೀವು ಡ್ರೀಮ್ ನ ನೋಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನೀವೇನ್ ಅನ್ಕೊಂಡಿದ್ದೀರಾ ದಟ್ ಈಸ್ ಗೋನಾ ಹ್ಯಾಪನ್. ಅದು ನಡೆಯುತ್ತೆ. ವೆಯ್ಟ್ ಮಾಡಿ, ಆತರ ಬೀಳಕ್ ಹೋಗ್ಬೇಡಿ ಅನ್ನೋದು ನಿಮ್ಮ ಕರಿಯರ್ ಮತ್ತೆ ನಿಮ್ಮ ಬಿಸ್ನೆಸ್ ಲೈಫ್ಗೆ ಬರ್ತಾ ಇರುವಂತ ಕಾರ್ಡ್ಸ್. ಓಕೆ, ಸೊ ಇವಾಗ ರಿಲೇಶನ್ಶಿಪ್ ಅಲ್ಲಿ ಬಂದ್ರೆ ಲೆಟ್ ಗೋ ಅಂತ ಬರ್ತಾ ಇದೆ. ಅಂದ್ರೆ ದೇರ್ ಈಸ್ ಅನ್ ಈಗೋ, ನಿಮ್ಮಿಬ್ರ ಮಧ್ಯ ಈಗೋ ಇದೆ, ಆಟಿಟ್ಯೂಡ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಜಗಳ ಆಗ್ತಿದೆ ಅಂದ್ರೆ ನೀವು ಇದನ್ನ ಪಾಸ್ ಮಾಡಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡಿ. ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಈಗೋ ಇಂದ ಬಿಟ್ಬಿಟ್ಟಿದ್ರೋ, ಅವನೇ ಬಂದ್ ಮಾತಾಡ್ಲಿ, ಇವಳೇ ಬಂದ್ ಮಾತಾಡ್ಲಿ ಅಂತ ಅಂದ್ರೆ ಈ ಈಗೋ, ಈ ಆಟಿಟ್ಯೂಡ್, ಈ ಕ್ಯಾರೆಕ್ಟರ್ನ ನೀವು ಫಸ್ಟ್ ಬಿಡ್ಬೇಕಾಗತ್ತೆ. ನೀವ್ ಏನ್ ಮಾಡ್ತಾ ಇದ್ರ ನಿಮ್ಮ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಅನ್ನೋದು ತುಂಬಾ ಮ್ಯಾಟರ್ ಆಗತ್ತೆ. ಓಕೆ, ಇಟ್ ಡಸಂಟ್ ಮೀನ್ ದಟ್ ಪ್ರೀತಿನಲ್ಲಿ ಸೋಲ್ತಾ ಇದ್ರ ಅಂದ್ರೆ ನೀವು ಆಕ್ಚುಲಿ ಗೆಲ್ತಾ ಇದ್ರ ಅಂತ ಅರ್ಥ. ಸೊ ಆ ಒಂದ್ ವ್ಯಕ್ತಿನ ನೀವು ನಿಜವಾಗ್ಲೂ ಇಷ್ಟಪಟ್ಟಿದ್ರ, ಪ್ರೀತಿ ಮಾಡಿದ್ರ ಅಂದ್ರೆ ಸೋಲೋದ್ರಲ್ಲಿ ನೀವು ಹಿಂಜರಿತಾ ಇರ್ಲಿಲ್ಲ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಎಲ್ಲಾ ನೆಗೆಟಿವ್ ಥಾಟ್ಸ್ ಆಗಿರ್ಲಿ, ನಿಮ್ಮ ಈಗೋ ಆಗಿರ್ಲಿ, ಆಟಿಟ್ಯೂಡ್ ಆಗಿರ್ಲಿ, ರಿಲೀಸ್ ಮಾಡಿ ನೋಡಿ. ಡೆಫಿನೆಟ್ಲಿ ಲೈಫ್ ಇಸ್ ಬ್ಯೂಟಿಫುಲ್. ಸೊ ಇದೇ ಬರ್ತಾ ಇರೋದು. ನಿಮ್ಮಿಬ್ರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪ್ರೀತಿ ಇದೆ, ಬಟ್ ಈಗೋ ಇದೆ. ಇದನ್ನ ಬಿಟ್ಟು ಹಾಕಿ. ಎಸ್, ಸೊ ದೇರ್ ಈಸ್ ಅ ಎಸ್. ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಈ ಒಂದು ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಕಂಪ್ಯಾಟಿಬಿಲಿಟಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಈ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ, ದಟ್ ಪರ್ಸನ್ ಇಸ್ ಗೋಯಿಂಗ್ ಟು ಗಿವ್ ಯು ಆಲ್ ದೋಸ್ ಲವ್. ಅದು ಸಿಗತ್ತೆ, ಆಗತ್ತೆ, ನಡೆಯುತ್ತೆ. ವೇಟ್ ಮಾಡಿ ಅಂತ ಬರ್ತಾ ಇದೆ. ಸೊ ಎರಡಕ್ಕೂ ತಾಳ್ಮೆ ಬೇಕು, ಕರಿಯರ್ಗೂ ಬೇಕು, ರಿಲೇಶನ್ಶಿಪ್ಗೂ ಬೇಕು. ದೇರ್ ಈಸ್ ಅ ವೇಟಿಂಗ್ ಪೀರಿಯಡ್. ವೇಟ್ ಮಾಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.